ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಆಫೀಸ್ ಬಳಿಯ ಶ್ರೀ ಆಂಜನೇಯ ಸ್ವಾಮಿ ಆವರಣದಲ್ಲಿ ದಿನಾಂಕ 14/2/2026 ನಡೆಯುವಂತಹ ತಾಲೂಕು ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ನಡೀತಾ ಇದೆ. ಇದರ ಅಂಗವಾಗಿ ಇದೇ ಮಂಗಳವಾರದಂದು ಸಂಜೆ 3 ಗಂಟೆಗೆ ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ಬಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಬೈಕ್ ರ್ಯಾಲಿ ನಡೆಯುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬನ್ನಿ, ಸಹಸ್ರ ಸಂಖ್ಯೆಯಲ್ಲಿ ಮುಂದಾಗಿ ನೀವು ಬನ್ನಿ, ಹಿಂದೂ ಜನಸಾಗರದಲ್ಲಿ ಒಂದಾಗಿ ಒಂದುಗೂಡಿ ಬನ್ನಿ. ನಾಡ ಸೇವೆಗೆ ಹಿಂದೂ ಸಮಾಜೋತ್ಸವ ದಿನಾಂಕ 14/2/2026 ಶನಿವಾರ ನಡೆಯಲಿರುವಂತಹ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ದೇವನಹಳ್ಳಿ ಹಿಂದೂ ಸಮಾಜೋತ್ಸವ ಸಮಿತಿಯಿಂದ 14/2/2026 ಶನಿವಾರದಂದು ಮಧ್ಯಾಹ್ನ 1:30 ಗಂಟೆಗೆ ಶೋಭಯಾತ್ರೆ ಹಳೆ ತಾಲೂಕು ಕಚೇರಿ ಬಳಿ ಶ್ರೀ ಆಂಜನೇಯ ಸ್ವಾಮಿ ಆವರಣದಲ್ಲಿ ಗೋಪೂಜೆಯನ್ನ ಸಲ್ಲಿಸಿ ವಿವಿಧ ಕಲಾತಂಡದೊಂದಿಗೆ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಸ್ಥಾನದ ರಸ್ತೆ, ಬಜಾರ್ ರಸ್ತೆ, ಗಾಂಧಿ ಚೌಕ, ಹಳೆ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣ ಮಾರ್ಗವಾಗಿ ಸಂಜೆ 5 ಗಂಟೆಗೆ ದೇವನಹಳ್ಳಿ ಟೌನ್ ಕೋರ್ಟ್ ಮುಂಭಾಗ ಜೂನಿಯರ್ ಕಾಲೇಜು ಮೈದಾನಕ್ಕೆ ಆಗಮಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಿಜಯಪುರ ಬಸವ ಕಲ್ಯಾಣ ಮಠ ಅಧ್ಯಕ್ಷರು ವಿಪ್ರಾಸ್ವ ಶ್ರೀ 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 ಮಹಾದೇವಿ ಸ್ವಾಮಿ ಅವರು ಹಾಗೂ ಗಡ್ಡ ದನನಾಯಕನಹಳ್ಳಿ ಶ್ರೀ ದುರ್ಗಾ ಮಹೇಶ್ವರಿ ದೇವಿ ದೇವಾಲಯ ಧರ್ಮಾಧಿಕಾರಿಗಳು ಶ್ರೀ ನಾಗರಾಜಪ್ಪ ಸ್ವಾಮಿಯವರು ದಿವ್ಯ ಸಾನ್ನಿಧ್ಯವನ್ನ ವಹಿಸುವವರು. ಖ್ಯಾತ ವಾಗ್ಮಿ ಚಿಂತಕರು ದಿಕ್ಸೂಚಿ ಭಾಷಣವನ್ನ ಮಾಡುವರು. ಇನ್ನು ಪಂಚ ಪರಿವರ್ತನೆಗಳಾದಂತಹ ಸಾಮರಸ್ಯ, ಕುಟುಂಬ ಪ್ರಬೋಧನ್, ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ ಹಾಗೂ ನಾಗರಿಕ ಶಿಷ್ಟಾಚಾರ ಇವುಗಳ ಮುಖಾಂತರ ಹಿಂದೂ ಸಮಾಜವನ್ನ ಒಗ್ಗೂಡಿಸಿ ಭಾರತವನ್ನ ಪರಮ ವೈಭವ ದೇಶವಾಗಿಸುವುದು. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ದೇವನಹಳ್ಳಿ ಪಟ್ಟಣದ ಕೋಟೆ ಪಕ್ಕದಲ್ಲಿರುವಂತಹ ಚಿಕ್ಕಕೆರೆ ಬಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಪತ್ರಿಕೆಗಳಿಗೆ ಪೂಜೆ ಸಲ್ಲಿಸಿದ ನಂತರ ಕಾರ್ಯಕ್ರಮದ ಬಗ್ಗೆ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡರವರು ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣ ಇದೇ ದಿನಾಂಕ 14/2/2026 ಶನಿವಾರ ಹಿಂದೂ ಸಮಾಜೋತ್ಸವ ನಡೆಯಲಿದೆ. ಇದರ ಪೂರಕವಾಗಿ ಇದೇ ಮಂಗಳವಾರ ಸಂಜೆ ಬೈಕ್ ರ್ಯಾಲಿ 3 ಗಂಟೆಗೆ ಹಳೆ ತಾಲೂಕು ಕಚೇರಿ ಬಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಹಮ್ಮಿಕೊಳ್ಳಲಾಗಿದೆ. ಹಿಂದೂ ಬಾಂಧವರು ಬೈಕ್ ಜೊತೆಯಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿಕೊಂಡು ಬರೋದು, ದೇವನಹಳ್ಳಿ ಟೌನ್ ಪ್ರಮುಖ ರಾಜಬೀದಿಗಳಲ್ಲಿ ಬೈಕ್ ರ್ಯಾಲಿ ಮೂಲಕ ಪ್ರಚಾರ ಮಾಡೋದು, 14ರಂದು ನಡೆಯುವಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಂತ ಹೇಳಿ ದೇವನಹಳ್ಳಿ ಪಟ್ಟಣದ ಜನತೆಗೆ ಹಾಗೂ ವಿಜಯಪುರ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನಸಾಮಾನ್ಯರಿಗೆ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡರವರು ವಿನಂತಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಘಟಕ ಹಾಗೂ ದೇವನಹಳ್ಳಿ ಪಟ್ಟಣದ ಬಿಜೆಪಿ ಘಟಕಗಳು, ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಮಹಿಳೆಯರು, ಬಿಜೆಪಿ ಪಕ್ಷದ ಅಭಿಮಾನಿಗಳು, ಹಿಂದೂ ಸಮುದಾಯ ಇನ್ನು ಅನೇಕರು ಭಾಗವಹಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಲ್ಲಿ ಹಿಂದೂ ಸಮಾಜೋತ್ಸವ ನಡೀತಾ ಇದೆ 14ನೇ ತಾರೀಕು. ಹಾಗಾಗಿ ಮಂಗಳವಾರ ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಂಡಿದ್ದೀವಿ. ದೇವನಹಳ್ಳಿ ತಾಲೂಕು ಆಫೀಸು, ಹಳೆ ತಾಲೂಕು ಆಫೀಸು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿ ಇಡೀ ದೇವನಹಳ್ಳಿ ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಹೆಲ್ಮೆಟ್ ಹಾಕೊಂಡು ತಾವೆಲ್ಲರೂ ಬರಬೇಕು. ಎಲ್ಲರೂ ಬಂದು ಹಿಂದೂ ಸಮಾಜೋತ್ಸವನ ಪ್ರಚಾರನ ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಲ್ಲಿ ಹಿಂದೂ ಸಮಾಜೋತ್ಸವ ನಡೀತಾ ಇದೆ 14ನೇ ತಾರೀಕು ಇದೇ ತಿಂಗಳು ಫೆಬ್ರವರಿ. ಹಾಗಾಗಿ ಅದಕ್ಕೆ ಪೂರ್ವಭಾವಿಯಾಗಿ ಬೈಕ್ ರ್ಯಾಲಿ ಕೂಡ ಇದೇ ಮಂಗಳವಾರ ಸಂಜೆ 3 ಗಂಟೆಗೆ ಕಚೇರಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಮ್ಮಿಕೊಂಡಾಗಿದೆ. ಹಾಗಾಗಿ ದೇವನಹಳ್ಳಿಯ ಟೌನಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೀತಾ ಇದೆ. ಹಿಂದೂ ಸಮಾಜೋತ್ಸವದ ಬಗ್ಗೆ ಪ್ರಚಾರ ಮಾಡಬೇಕು. ಹಾಗಾಗಿ ತಾವುಗಳೆಲ್ಲ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ. ನಾನು ಇಂಗ್ಲೀಷ್ ಕೂಡ ಕೊಟ್ಟರೆ ಒಳ್ಳೇದಿತ್ತು ಅಂತ ಕೇಳ್ಕೊಂಡೆ. ಸಾಫ್ಟ್ ಕಾಪಿ ಕೊಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರು. ಆ ಸಾಫ್ಟ್ ಕಾಪಿನೂ ಕೂಡ ನಾನು ತುಂಬ ಜನಗಳಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಅದಲ್ಲದೆ ಅವತ್ತು 14ನೇ ತಾರೀಕು ಸಾಯಂಕಾಲ
ಕನ್ನಡದಲ್ಲಿ ಮಾತಾಡ್ತಾನೆ ಕೆಲವು ಇಂಗ್ಲೀಷಲ್ಲಿ ಕೆಲವು ಹಿಂದಿನಲ್ಲಿ ಮಾತಾಡಿದ್ರೆ ಸ್ಟೇಜಲ್ಲಿ ತುಂಬ ಜನಗಳಿಗೆ ಖುಷಿ ಆಗುತ್ತೆ. ಎಷ್ಟೋ ಜನ ಅವರು ಕೂಡ ನಮ್ಮವರೇ, ಅವರು ಹಿಂದೂಗಳೇ, ಭಾಷೆ ಬೇರೆ ಅಷ್ಟೇ, ಅವ್ರಿಗೆ ಕನ್ನಡ ಬರೋದಿಲ್ಲ. ನಾವು ಕನ್ನಡ ಕಲಿಸ್ಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ. ನಾವು ಬ್ರಿಗೇಡ್ ಆರ್ಚರ್ಡ್ಸಲ್ಲಿ ನಮ್ಮದೇ ಆದಂಥ ಪ್ರಯತ್ನನ ಪಡ್ತಾ ಇದ್ದೇವೆ. ದಯವಿಟ್ಟು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆರ್ಗನೈಸರ್ಸ್ಗಳು ಅವತ್ತು ಸ್ಪೀಕರ್ಸ್ಗೆ ಹೇಳಬಹುದೇನೋ ಅನ್ನೋ ಒಂದು ಅಭಿಪ್ರಾಯ ಅಷ್ಟೇ. ಖಂಡಿತ ಒಂದು ಸಜೆಷನ್ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಭಾರತ್ ಮಾತಾ ಕೆ, ನಮ್ಮ ಮಾತಾ ಕೆ, ಮಾತಾ ಕೆ, ಛತ್ರಪತಿ ಶಿವಾಜಿ ಮಹಾರಾಜ್ ಕೆ, अयोध्या प्रभु श्री रामचंद्र मूर्ति के, भक्त हनुमान को, साधु संतों के, गौ माता के, भारत माता के. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇದೇ 14ನೇ ತಾರೀಕು ದೇವನಹಳ್ಳಿ ನಗರದಲ್ಲಿ ಹಿಂದೂ ಸಮಾಜೋತ್ಸವ ನಡೀತಿದೆ. ಅದಕ್ಕಾಗಿ ಇದೇ ಮಂಗಳವಾರ ಸಂಜೆ 3 ಗಂಟೆಗೆ ಕಚೇರಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಾವು ಬೈಕ್ ರ್ಯಾಲಿನ ಹಮ್ಮಿಕೊಂಡಿರೋದು ಹಿಂದೂ ಸಮಾಜೋತ್ಸವದಿಂದ. ಹಾಗಾಗಿ ನಾವೆಲ್ಲರೂ ಬಂದು ಹೆಲ್ಮೆಟ್ ಕಡ್ಡಾಯ ಧರಿಸಿ ಇಡೀ ಪ್ರಮುಖ ಬೀದಿಗಳಲ್ಲಿ ಕೂಡ ಹಿಂದೂ ಸಮಾಜೋತ್ಸವದ ಬಗ್ಗೆ ಪ್ರಚಾರ ಮಾಡಬೇಕು. ಹಾಗಾಗಿ ನಾವೆಲ್ಲ ಬರಬೇಕು, ಬಂದು ಈ ಹಿಂದೂ ಸಮಾಜೋತ್ಸವದ ಬಗ್ಗೆ ಪ್ರಚಾರ ಮಾಡಿ ಎಲ್ಲರಿಗೂ ತಿಳಿಸುವಂತ ಕಾರ್ಯಕ್ರಮ ಆಗಲಿ. ಜೈ ಶ್ರೀರಾಮ್. ತಮಗೆಲ್ಲ ಹೊಂದಿಸ್ತಾ ಇದ್ದೀನಿ. ನಮಸ್ತೆ. ಕೈ ಬಿಡಿ ಇಲ್ಲಿ ಕಡೆ ಅಣ್ಣ ಮುಂದೆ ಕೈ ಬಿಟ್ಟು ಬಿಡ್ರಿ, ಕೈ ಬಿಡಬೇಕು. ಸೈಡ್ ನಿಂತ್ಕೊಳ್ರಿ ನೀವು. बोलो भारत माता की जय श्रीराम, जय श्रीराम, जय श्रीराम, जय श्रीराम, भारत माता के, ನಮ್ಮ ಮಾತಾ ಕೆ, ಮಾತಾ ಕೆ. ಹೆಲ್ಮೆಟ್ ಕಡ್ಡಾಯ. ದಯವಿಟ್ಟು ನಾವು ಕಾನೂನನ್ನ ಪಾಲನೆ ಮಾಡಬೇಕಂತೆ. ಆ ಬೈಕಲ್ಲಿ ಬರೋದ್ರೆಲ್ಲ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಬರಬೇಕು, KCC ಧರಿಸಿ ಬರಬೇಕು. ಅದಾದ ನಂತರ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಕೆಲವೊಂದು ಶಾರ್ಟ್ ವಿಡಿಯೋಸ್ ಮಾಡ್ತೀವಿ. ಈಗ ಯಾರೇ ಆಗಲಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಕೊಡಬೇಕು ಅದು ಸರಿಯಾಗಿ ಇಲ್ಲಿ ಮಾತಾಡ್ಬೋದು. ಏನಂತಂದ್ರೆ 14ನೇ ತಾರೀಕು ನಡೆಯುವಂತಹ ದೇವನಗರದಲ್ಲಿ ನಡೆಯುವಂತಹ ಹಿಂದೂ ಶೋಭಾಯಾತ್ರೆಗೆ ನಾವು ಕುಟುಂಬ ಸಮೇತರಾಗಿ ಭಾಗವಹಿಸ್ತಾ ಇದ್ದೀವಿ. ನೀವು ಭಾಗವಹಿಸಿದ ಸಮಾಜಕ್ಕೆ ಮುಕ್ತವಾಗಿ ನಾವು ಆಹ್ವಾನ ಕೊಡ್ಬೋದು. ನಾವು ವಿಡಿಯೋ ಸಹ ಮಾಡ್ಕೊಳ್ತೀವಿ. ದೇವನಹಳ್ಳಿ ತಾಲೂಕಿನ ದೇವನಹಳ್ಳಿ ನಗರದಲ್ಲಿ ಹಿಂದೂ ಸಮಾಜೋತ್ಸವ ನಡೆಯುತ್ತೆ. ಎಲ್ಲ ಬಂಧುಗಳು ಮನೆಯವರೆಲ್ಲ ಸೇರಿಸಿ ಕುಟುಂಬ ಸಮೇತರಾಗಿ ಬಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಅನಂತರ ಒಂದು ಸಭೆ ಇರುತ್ತೆ. ಸಭೆ ಮುಗಿದ ನಂತರ ಎಲ್ಲ ಹೋಗ್ಬೇಕು. ಇದು ಹಿಂದೂ ಸಮಾಜದ ಹಬ್ಬ ತರ ಆಗ್ಬೇಕು. ನಮ್ಮ ಮನೆ ಹಬ್ಬ ಅಥವಾ ಮದುವೆ ಮಾಡ್ತಾ ಇದ್ದೀವಿ, ನಮ್ಮ ಇರುವಂತ ಸಾಂಪ್ರದಾಯ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲ ನಗರದಲ್ಲಿ ಮನೆಗೆ ಬರ್ತೀವಿ, ಕರ್ಕೊಟ್ಟ ತಲುಪಿಸಿ ಭೇಟಿ ಮಾಡ್ತೀವಿ. ಎಲ್ಲರೂ ದಯವಿಟ್ಟು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಗಳು ನಮ್ದು ಅಂತ ಯಶಸ್ವಿಪಡಿಸಬೇಕಾಗಿ ಅಂತ ತಮ್ಮಲ್ಲಿ ಹಿಂದೂ ಸಮಾಜೋತ್ಸವ ಪರವಾಗಿ ಅನಂತ ನಮ್ರತೆಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.